ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಸೊ ಇಲ್ಲಿ ನಮ್ಮ ಅಭ್ಯರ್ಥಿಗಳು ನನಗೆ ಪದೇ ಪದೇ ಒಂದು ಸ್ಕ್ರೀನ್ಶಾಟನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮದಲ್ಲಿ ಪ್ಯಾರಾಮೆಡಿಕಲ್ ಸಂಬಂಧಿಸಿದಂಥ ಒಂದು ಸ್ಕ್ರೀನ್ಶಾಟನ್ನು ಶೇರ್ ಮಾಡ್ತಿರುವಂಥದ್ದು. ಇಲ್ಲಿ ನೋಡಿ ಸರ್, ಕೊನೆ ದಿನಾಂಕ ಅಂತ ಕೊಟ್ಟಿದ್ದಾರೆ, ವಿತ್ ಫೆನಾಲ್ಟಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ನೋಡಿದರೆ ಇದ್ರ ಬಗ್ಗೆ ಯಾವುದೇ ಥರಂಥ ಮಾಹಿತಿನೂ ಇನ್ನೂರು ಕೊಟ್ಟಿಲ್ಲ. ಬಟ್ ಅಫಿಷಿಯಲ್ ವೆಬ್ಸೈಟ್ ನೋಡಿದರೆ ನಮ್ಗಳಿಗೆ ಈ ರೀತಿ ಬರ್ತಾ ಇದೆ, ಇಲ್ಲಿ ನೋಡಿ ಅಂತೇಳಿ ನನಗೆ ಕಳಿಸ್ತಾ ಇರುವಂಥದ್ದು. ಒಂದೇದು ಏನಪ್ಪ ಅಂದರೆ ಇಲ್ಲಿ ಎಕ್ಸ್ಟೆನ್ಷನ್ ಆಫ್ ದಿ ರಿಗಾರ್ಡಿಂಗ್ ಕಂಟಿನ್ಯೂಸ್ ಅಫಿಲಿಯೇಷನ್ ಫಾರ್ ದಿ ಅಕಾಡೆಮಿಕ್ ಇಯರ್. ಇದು ನೋಡಿರಿ, ಇದು ಎಲ್ಲಿಯೂ ಕೂಡ ನಿಮಗೆ ಇದು ಅಡ್ಮಿಷನ್ ಅಂತ ಬರೆದಿಲ್ಲ. ಪ್ಯಾರಾಮೆಡಿಕಲ್ ಕೋರ್ಸ್ ಅಡ್ಮಿಷನ್ ಬರೆದಿದ್ದಾರೆ, ಒಂದೇ ಮಾತು ಬರೆದಿಲ್ಲ. ಇದು ಅಫಿಲಿಯೇಷನ್ ಅಂತ ಬರೆದಿದ್ದಾರೆ. ಅಫಿಲಿಯೇಷನ್ ಅಂದರೆ ಯಾರು? ಕಾಲೇಜ್ಗಳದ್ದು ಅಫಿಲಿಯೇಷನ್ ಅಂತ ಅರ್ಥ. ಎರಡನೇದು ಇಲ್ಲಿ ನೋಡಿ, ರಿಗಾರ್ಡಿಂಗ್ ಕಂಟಿನ್ಯೂಷನ್ ಆಫ್ ದಿ ಅಫಿಲಿಯೇಷನ್ ಫಾರ್ ದಿ ಅಕಾಡೆಮಿಕ್ ಇಯರ್ 26-27 ಅಂತಿದೆ. ಇದು ಕೂಡ ನಮಗೆ ಪ್ಯಾರಾಮೆಡಿಕಲ್ ಅಡ್ಮಿಷನ್ಗೆ ಸಂಬಂಧ ಬರೋಂಗಿಲ್ಲ. ಅಫಿಲಿಯೇಷನ್ ಅಂದರೆ ಯಾರಿಗೆ? ನಮ್ಮ ಪ್ಯಾರಾಮೆಡಿಕಲ್ ಕಾಲೇಜಿನವ್ರಿಗೆ ಇದು ಅಫಿಲಿಯೇಷನ್ ಅಂದರೆ ಕಾಲೇಜ್ಗಳನ್ನು ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ ಲೈಸೆನ್ಸನ್ನು ತೆಗೆಸ್ಬೇಕಲ್ಲ ಬೋರ್ಡಿಂದ, ಅದಕ್ಕಿರುವಂಥ ನೋಟಿಫಿಕೇಷನ್ ಇಂತಾಗ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಇಲ್ಲಿ ನೋಡಿ, ಇದೇ ನೋಟಿಫಿಕೇಷನ್ ನೀವು ನಂಗೆ ತೋರಿಸ್ತಾ ಇರುವಂಥದ್ದು. ಇಲ್ಲಿ ನೋಡಿ, ಎಲ್ಲಿ ಕೂಡ ವಿಷಯದಲ್ಲಿ ಕೂಡ ಎಲ್ಲಿ ಕೂಡ ಬರೋದಿಲ್ಲ, ಅಡ್ಮಿಷನ್ ಅಂತೇಳಿ ಬರೋದಿಲ್ಲ. ಹೀಗಾಗಿ ನಾವು ವಿಡಿಯೋ ಮಾಡಿರಲಿಲ್ಲ, ಯಾಕಂದರೆ ಇದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ. ಇವರೇನು ಹೇಳ್ತಾರೆ ಅಂದರೆ, ಆದರೂ ಕೂಡ ಇದರಲ್ಲಿ ಹೇಳ್ಬಿಡ್ತೀನಿ. ಇದರಲ್ಲಿ ನೋಟಿಫಿಕೇಷನ್ ಏನಿದೆ ಅಂದರೆ, PUC ಸೈನ್ಸ್ ಮೇಲೆ 5 ಕೋರ್ಸ್ಗಳಿಗೆ 2026-27ನೇ ಸಾಲಿಗೆ ನಿಮ್ಮ ಕಾಲೇಜನ್ನು ನೀವು ಪ್ಯಾರಾಮೆಡಿಕಲ್ ಬೋರ್ಡ್ಗಳಿಗೆ 5 ಕೋರ್ಸಿಗೆ ನೋಂದಣಿ ಮಾಡಿಸ್ಕೊಳ್ರಿ ಅಂತೇಳಿ ಇದು ಆದೇಶ ಬಂದಿರುವಂಥದ್ದು. ಆಮೇಲೆ ಇದನ್ನು ತೋರಿಸ್ತಾ ಇದ್ದೀರಿ, ಏನಂತಂದರೆ ಇಲ್ಲಿ ಇದರಲ್ಲಿ ಬಾಕ್ಸ್ ಹಾಕಿ ತೋರಿಸ್ತಾ ಇದ್ದೀರಿ ನೀವು ಇದನ್ನು. ಇಲ್ಲಿ ನೋಡಿ ಸರ್, ಸ್ಟಾರ್ಟಿಂಗ್ ಆನ್ಲೈನ್ ಅಪ್ಲಿಕೇಶನ್ 3/8/2026 ಇದೆ. ಲಾಸ್ಟ್ ಡೇಟು ವಿತ್ ಫೆನಾಲ್ಟಿಗೆ 10ನೇ ತಾರೀಕು ಕೊಟ್ಟಿದ್ದಾನೆ. ಆಮೇಲೆ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಹಾರ್ಡ್ ಕಾಪಿ 17ನೇ ತಾರೀಕು ತನಕ ಕೊಟ್ಟಿದ್ದಾನಲ್ಲ, ಇದೇನು ಅಂತ ನೀವು ಕೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಎಲ್ಲೂ ಕೂಡ ಅಡ್ಮಿಷನ್ ಬಗ್ಗೆ ಬರೆದಿಲ್ಲ ರೀ. ಇದು ಇರುವಂಥದ್ದು ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿನ್ಯೂವಲ್, ಕಾಲೇಜ್ಗಳಿಗೆ ರಿನ್ಯೂವಲ್ ಮಾಡ್ಕೊಳ್ಳೋಕ್ಕೆ ಇರುವಂಥದ್ದು. ಬಿಟ್ಟರೆ ಇದು ನಮ್ಮ ಅಡ್ಮಿಷನ್ಗೆ ಸಂಬಂಧಿಸಿದಲ್ಲ, ಇದು ಕಾಲೇಜ್ನವ್ರಿಗೆ ಬಿಟ್ಟಿರುವಂಥ ವಿಷಯ, ಕಾಲೇಜ್ನವ್ರಿಗೆ ಕೊಟ್ಟಿರುವಂಥ ಆದೇಶ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂಥ ಆದೇಶ ಅಲ್ಲ. ಹಾಗಾಗಿದ್ರೆ ನಾವು ವಿಡಿಯೋ ಮಾಡಿ ಹಾಕಿಬಿಡ್ತಿದ್ದೆ ನಿಮಗೆ. ಆಮೇಲೆ ಇದನ್ನು ಕೂಡ ನೀವು ತೋರಿಸ್ತಾ ಇರುವಂಥದ್ದು, ಇಲ್ಲಿ ನೋಡ್ತಾ ಇದ್ದೀರಿ, ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಅಂತೇಳಿ 14ನೇ ತಾರೀಕಿಗಿದೆ. ಇದು ಆಗಲ್ ತಿರ್ಸಿರೋದು ಹಳೇದು. ಇದು ಈಗ ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರಿಗಿದು? ಇದು ಕೂಡ ಸೇಮೇ, ಅದು ಕಾಲೇಜಿನವ್ರಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಷ್ಟೇ. ಅಪ್ಲಿಕೇಶನ್ ಕಾಲೇಜಿನವರಿಗೆ ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ, ಕಾಲೇಜ್ಗಳನ್ನು ರಿನ್ಯೂ ಮಾಡ್ಕೊಳ್ಳಿಕ್ಕೆ ಕೊಟ್ಟಿರುವಂಥ ಒಂದು ಆದೇಶ ಇದು ಅಷ್ಟೇ.